ಆನೇಕಲ್ನಲ್ಲಿ ಹೆಮ್ಮೆಯ ಕ್ಷಣ 2025ನೇ ಸಾಲಿನ ನ್ಯಾಯಾಧೀಶರ ನೇಮಕಾತಿ ಪರೀಕ್ಷೆಯಲ್ಲಿ 48ನೇ ರ್ಯಾಂಕ್ ಪಡೆದು ಕುಮಾರಿ ಎಲ್ ನಾಗಿಣಿಯವರು ಸಿವಿಲ್ ನ್ಯಾಯಾಧೀಶರಾಗಿ ನೇಮಕವಾಗಿದ್ದಾರೆ. ಹೆಬ್ಬಗೋಡಿ ನಗರಸಭಾ ವ್ಯಾಪ್ತಿಯ ತಿರುಪಾಳ್ಯ ಗ್ರಾಮದ ಲಕ್ಷ್ಮಣ್ ಮತ್ತೆ ಮಂಜುಳಾ ದಂಪತಿಯ ಪುತ್ರಿ ನಾಗಿಣಿ ಗ್ರಾಮೀಣ ಹಿನ್ನೆಲೆಯಿಂದ ಬಂದವರಾದರೂ ಸಹ ತಮ್ಮ ದುಡಿಮೆ ಮತ್ತೆ ದೃಢ ಸಂಕಲ್ಪದಿಂದ ಈ ಸಾಧನೆಯನ್ನ ಮಾಡಿದ್ದಾರೆ. ತಿರುಪಾಳ್ಯ ಸರ್ಕಾರಿ ಶಾಲೆಯಲ್ಲಿ 10ನೇ ತರಗತಿಯನ್ನ ಪೂರ್ಣಗೊಳಿಸಿ ಪಿಯುಸಿಯನ್ನ ಎಸ್ಎಫ್ಎಸ್ ಕಾಲೇಜು ಹಾಗೆ ಎಲ್ಎಲ್ಪಿ ಪದವಿಯನ್ನ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಕಾನೂನು ಕಾಲೇಜಿನಲ್ಲಿ 2016ರಲ್ಲಿ ಕಾನೂನು ಪದವಿಯನ್ನ ಪೂರೈಸಿದ್ದಾರೆ. ಅದಾದ ಬಳಿಕ ವಕೀಲ ವೃತ್ತಿಯನ್ನ ಪ್ರಾರಂಭಿಸಿ ಇಂದು ತನ್ನ ತಂದೆಯ ಆಸೆಯನ್ನ ನನಸು ಮಾಡಿದ್ದಾರೆ. ಸುದ್ದಿಗಾರರೊಂದಿಗೆ ಈ ಬಗ್ಗೆ ಮಾತನಾಡಿದಂತಹ ನಾಗಿಣಿ, ನನ್ನ ತಂದೆ ಆಟೋ ಚಾಲಕರು, ತಾಯಿ ಹೂವು ಮಾರಾಟ ಮಾಡಿ ಬಂದ ಆದಾಯದಲ್ಲಿ ನಮ್ಮ ಕುಟುಂಬದ ಜೀವನ ನಡೀತಾ ಇತ್ತು. ನನ್ನ ವಿದ್ಯಾಭ್ಯಾಸ ನಡೀತಾ ಇತ್ತು. ಆರ್ಥಿಕ ಸಂಕಷ್ಟಗಳಿದ್ರೂ ಸಹ ನನ್ನ ಪೋಷಕರು ಎಂದಿಗೂ ನನ್ನ ವಿದ್ಯಾಭ್ಯಾಸಕ್ಕೆ ತಡೆ ಆಗಲಿಲ್ಲ. ಇಂದು ನ್ಯಾಯಾಧೀಶರಾಗಿ ನೇಮಕವಾಗಿರೋದು ಹಾಗೆ ತನ್ನ ತಂದೆಯ ಆಸೆಯನ್ನ ಈಡೇರಿಸಿರೋದು ನನಗೆ ಹೆಮ್ಮೆಯ ವಿಷಯ ಅಂತ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ನಾಗಿಣಿಯಲ್ಲವರ ಸಾಧನೆಗೆ ಗ್ರಾಮಸ್ಥರು ಅಭಿನಂದನೆಯನ್ನ ಸಲ್ಲಿಸಿ ತಮ್ಮ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ವರದಿ ಆನೇಕಲ್ ಗಣೇಶ್. ನಮಸ್ತೆ ವೀಕ್ಷಕರೇ, ಇವತ್ತಿನ ದಿನ ನಾವು ಸಾಧನೆ ಹಾದಿಯಲ್ಲಿ ಹೋದಾಗ ನಮ್ಮ ಆನೇಕಲ್ ತಾಲೂಕಿನ ಹೆಬ್ಬಗೋಡಿ ನಗರಸಭೆಯ ವ್ಯಾಪ್ತಿಯಲ್ಲಿ ಬರುವಂತಹ ತಿರುಪಾಳ್ಯ ಒಂದು ಗ್ರಾಮದಲ್ಲಿ ನಮ್ಮ ನಾಗಿಣಿಯನ್ನು ಮೇಡಮ್ LLB ಮುಗಿಸಿ ಒಂದು ಪದವೀಧರರಾಗಿ ಇವತ್ತಿನ ದಿನ ಒಂದು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದಾರೆ. ಇವತ್ತು ಅವ್ರನ್ನ ನಾವು DSS ಪರಿವರ್ತನವಾದ ಕಡೆಯಿಂದ ನ್ಯೂಸ್ ಚಾನೆಲ್ ವತಿಯಿಂದ ಅವರಿಗೆ ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ ಮೇಡಮ್. ನಿಮ್ಮ ತಂದೆ ತಾಯಿ ಹೆಸರು ಕೇಳ್ಬೋದು? ಸರ್, ನನ್ನ ತಂದೆ ಹೆಸರು ಲಕ್ಷ್ಮಣ್ ಅಂತ ಹೇಳಿ, ತಾಯಿ ಹೆಸರು ಮಂಜುಳಾ. ನಿಮ್ಮ ವಿದ್ಯಾಭ್ಯಾಸ ಮೊದಲಿಗೆ ಯಾವ ಊರಿಂದ, ಎಲ್ಲಿ ನಿಮ್ಮ ಸ್ಥಳೀಯ ಪ್ರಾಥಮಿಕ ಶಾಲೆ? ಪ್ರೈಮರಿ ಸ್ಕೂಲ್ ಎಲ್ಲಿ ಹೌದು, ತಿರುಪಾಳ್ಯದಲ್ಲೇ ಗೌರ್ಮೆಂಟ್ ಸ್ಕೂಲಲ್ಲೇ ಆಗಿತ್ತು ಸರ್. ಫಸ್ಟ್ ಸ್ಟ್ಯಾಂಡರ್ಡ್ ಇಂದ 5th ಸ್ಟ್ಯಾಂಡರ್ಡ್ ವರೆಗೂ ತಿರುಪಾಳ್ಯ ಗ್ರಾಮದಲ್ಲೇ ಆಗಿತ್ತು. 5th to 10th ಅದು ಎಲ್ಲಿ ವಿದ್ಯಾಭ್ಯಾಸ ಮಾಡಿ? ಸರ್, ಅದು ಕೂಡ ಗೌರ್ಮೆಂಟ್ ಸ್ಕೂಲಲ್ಲೇ ನಡೆದಿದ್ದು. 5th ಇಂದ 10th ಅಂದ್ರೆ 6th ಇಂದ 10th ವರೆಗೂ ನಾನು ಹೆಬ್ಬಗೋಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದೆ ಸರ್. ಮುಂದಿನ ವ್ಯಾಸಂಗ ನೀವು ಬೆಂಗಳೂರಲ್ಲಿ ಏನಾದ್ರು ಇದಾದ್ಮೇಲೆ 10th ಆದ್ಮೇಲೆ PUC ನಂದು. ಆ PUC ನ ಸೆಂಟ್ ಫ್ರಾನ್ಸಿಸ್ ಡಿ ಸೇಲ್ಸ್ ಕಾಲೇಜಲ್ಲಿ ನಾನು ಓದಿದ್ದೆ ಸರ್. PU ಕಾಲೇಜು ಸ್ಕೂಲ್ ಗೇಟ್ ಬರುತ್ತೆ ಸರ್. ಈಗ ನಿಮ್ಗೆ ಒಂದು ನ್ಯಾಯಾಧೀಶರಾಗಿ ಒಂದು ಪದವಿ ಸಿಕ್ಕಿದೆ, ಅದ್ರ ಬಗ್ಗೆ ನೀವು ಏನು ನಮ್ಮ ಜನತೆಗೆ ಇತ್ತೀಚಿನ ದಿನಗಳಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೇನೆ ಹಿಂದ್ ಹೋಗ್ತಾ ಇದಾರೆ ನಮ್ಮ ಜನಾಂಗದಲ್ಲಿ, ಸಮುದಾಯಗಳಲ್ಲಿ ಓದಿಸ್ಬೇಕು ಅಂದ್ರೆ ತುಂಬಾ ಕಷ್ಟ, ಬಡತನ ಅದೆಲ್ಲನೂ ಎದುರಿಸಿ ಇವತ್ತು ಒಂದು ನ್ಯಾಯಾಧೀಶರಾಗಿ ಆಯ್ಕೆ ಆಗಿದ್ದಾರೆ. ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ? ಸರ್, ನನಗೆ ವಿದ್ಯಾಭ್ಯಾಸಕ್ಕೆ ಪ್ರೇರೇಪಣೆ ಮಾಡಿದ್ದೆ ನಮ್ಮ ತಂದೆ ತಾಯಿ. ಯಾಕಂದ್ರೆ ನಮ್ಮ ತಂದೆ ತಾಯಿ ಇಬ್ರು ಓದಿಲ್ಲ, ಅವರಿಬ್ರು ಆಸೆ ಆಗಿತ್ತು ನಾವು ಓದ್ಬೇಕು ಅನ್ನುವಂಥದ್ದು. ಅವ್ರು ಯಾವಾಗ್ಲೂ ಹೇಳ್ತಾ ಇದ್ದಿದ್ದು, ನಾವಂತೂ ಓದಿಲ್ಲ, ನೀವಾದ್ರೂ ಓದಿ. ನಾನಾಯ್ತು, ನನ್ನ ಅಕ್ಕ ಆಯ್ತು, ನನ್ನ ತಮ್ಮ ಆಯ್ತು, 3 ಜನಕ್ಕೆ ಅವ್ರು ಅದನ್ನೇ ಹೇಳ್ತಾರೆ, ನಾವಂತೂ ಓದಿಲ್ಲ, ನಿಮ್ಮನ್ನ ನಮ್ಮ ಕೈಲಿ ಎಷ್ಟು ನಮ್ಮ ಶಕ್ತಿ ಮೀರಿ ಓದಿಸ್ತೀವಿ, ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನ ಮಾಡಿ ನಮ್ಮ ಹೆಸರನ್ನ ಉಳಿಸಿ ಅಂತ ನಮ್ಮ ಚಿಕ್ಕ ಮಕ್ಕಳಿಂದನೂ ಹೇಳ್ಕೊಂಡು ಬಂದಿದ್ದಾರೆ. ಅವರ ಪ್ರೇರೇಪಣೆಯಿಂದ ನಾವು ಇಷ್ಟು ದೂರ ಬಂದಿದೀವಿ ಅಂತ ಹೇಳ್ತೀನಿ ಸರ್. ನಿಮ್ಮ ತಾಯಿ ಹೆಸರು ಏನು ಮೇಡಮ್? ಮಂಜುಳಾ ಅಂತ ಸರ್. ನಮ್ಮ ತಾಯಿ ತಂದೆ ಹೆಸರು ಲಕ್ಷ್ಮಣ್ ಅಂತ. ಲಕ್ಷ್ಮಣ್ ಅಂತ. ನಿಮ್ಮ ತಂದೆಯವ್ರಿಗೆ ಏನು ಸರ್? ನಮ್ಮ ತಂದೆ ಆಟೋ ಡ್ರೈವರ್ ಆಗಿದೆ. ಆಟೋ ಡ್ರೈವರ್ ಆಗಿದೆ. ಎಷ್ಟು ವರ್ಷದಿಂದ ಅವರು? ಸರ್, ನಾನು ಚಿಕ್ಕ ಮಗುವಿಂದನೂ ಅವರು ಆಟೋ ಡ್ರೈವರ್. ಹೌದು, ಆಟೋ ಡ್ರೈವರೇ ಮಾಡಿಕೊಂಡು ಸಂಸಾರ ನಿಭಾಯಿಸ್ಕೊಂಡು ನಿಮ್ಮನ್ನೆಲ್ಲ ಓದಿಸಿ ವಿದ್ಯಾವಂತರು ಮಾಡಿ. ಅಕ್ಕ ಏನ್ ಮಾಡ್ತಾ ಇದ್ದಾರೆ? ಸರ್, ಅಕ್ಕದು BBM ಕಂಪ್ಲೀಟ್ ಆಗಿದೆ, ಮ್ಯಾರೇಜ್ ಆಗಿದೆ. ಸೊ ಹಂಗಾಗಿ ಅವರು ಹೌಸ್ ವೈಫ್ ಆಗಿದ್ದಾರೆ ಸರ್. ಖಂಡಿತ. ನೀವು ಓದು ಅಂದ್ರೂ ಓದೋಕೆ ಆಗ್ತಾ ಇಲ್ಲ. ಈಗ ಕೆಲವೊಂದು ಮಕ್ಕಳು ಹೇಗೆ ಅಂದ್ರೆ ಅವ್ರದೇ ಒಂದು ದಾರಿ. ಈಗ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು ಅಂತ ಹೋದಾಗ ಕೆಲವರೆಲ್ಲಾನು ಅಡ್ಡದಿಟ್ಟಿ ಕಾಲಿ ಹಿಡಿಯೋರು ಬೇಜಾನಿದ್ದಾರೆ. ಅಷ್ಟೆಲ್ಲ ಫೋಕಸ್ ಮಾಡಿ ನೀವು ಯಾವ ತರ ನಿಭಾಯಿಸ್ಕೊಂಡು ಬಂದ್ರಿ ಇದನ್ನ? ಸರ್, ಅದೇ ಹೇಳ್ಬೇಕು ಅಂತಂದ್ರೆ ನಮ್ಮ ತಂದೆ ತಾಯಿ ನಮ್ಗೆ ಮನೇಲಿ ತಂದೆ ತಾಯಿನೇ ಮೊದಲನೇ ಗುರುಗಳು ಅಂತ ನಾನು ನಂಬ್ಕೊಂಡು ಬಂದಿರೋದು ಸರ್. ಅವ್ರು ಹೇಗ್ ಬೆಳೆಸ್ತಾರೆ ಮಕ್ಳ ಹಾಗೆ ಬೆಳಿತಾರೆ ಸರ್. ಒಂದು ಗಿಡ ಚಿಕ್ಕಂದರಿಂದ ಹೆಂಗ್ ಬೆಳೆಯುತ್ತೆ, ಅದು ಒಂದು ನೇರವಾಗಿ ಒಂದು ಮರ ಆಗ್ಬೇಕು ಅಂತಂದ್ರೆ ಅದ್ರ ಹಿಂದೆ ಯಾರಾದ್ರೂ ಒಬ್ರು ಇರ್ತಾರೆ ಅಂತ ನಾನು ಹೇಳ್ತೀನಿ ಸರ್. ಸೊ ಹಂಗಾಗಿ ನಮ್ಮ ತಂದೆ ತಾಯಿ ನಮ್ಗೆ ಹೇಗ್ ಬೆಳಿಬೇಕು, ಹೇಗಿರ್ಬೇಕು, ಜೀವನದ ಮೌಲ್ಯಗಳನ್ನ ಅವರು ಸಣ್ಣಂದ್ರಿಂದನೇ ಬೆಳೆಸ್ಕೊಂಡು ಬಂದಿರೋದ್ರಿಂದ ನಾವು ಆ ಕಡೆ ಅಡ್ಡದಿಡ್ಡಿ ಹೋಗೋದಕ್ಕೆ ಎಲ್ಲೂ ಅವಕಾಶಗಳು ಸಿಗ್ಲಿಲ್ಲ ಸರ್. ಬಹುಶಃ ಆತರ ಸಂದರ್ಭಗಳು ಬಂದ್ರು ಕೂಡ ನಮಗ ಆ ಥರದ್ದು ಯಾವ್ದು ಬಂದಿಲ್ಲ ಸರ್, ಸದ್ಯಕ್ಕೆ ಬಂದಿಲ್ಲ. ಬಟ್ ನೋಡಿದೀವಿ ಸರ್, ಆತರ ಆಗಿರೋದನ್ನ ನೋಡಿದೀವಿ. ಅದರಿಂದ ಪಾಠ ಕಲ್ತಿದೀವಿ. ಬೇರೆಯವ್ರನ್ನ ನೋಡಿ ಹಿಂಗಾದ್ರೆ ಹಿಂಗಾಗ್ಬಿಡುತ್ತೆ ಅನ್ನೋದನ್ನ ನೋಡ್ಕೊಂಡು ಬೆಳ್ಕೊಂಡು ಬಂದಿದ್ವಿ. ಈಗ ನಮ್ಮ ಮುಂದಿನ ವಿದ್ಯಾರ್ಥಿಗಳು ಏನಿದ್ರೆ LLB ವಿದ್ಯಾರ್ಥಿಗಳಾಗ್ಬೋದು, ನಮ್ಮ ವಿದ್ಯಾಭ್ಯಾಸ ಮಾಡುವಂತ ಆ ಹುಡುಗರಿಗೆಲ್ಲ
ಏನು ಎಜುಕೇಶನ್ ಮಾಡುವಂತ ಹುಡುಗರಿಗೆ ನಿಮ್ಮ ಒಂದು ಕಿವಿ ಮಾತು ಏನ್ ಹೇಳ್ತೀರಾ? ಸೊ ಕಿವಿ ಮಾತು ಅಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಬರ್ದಿದ್ದಾರೆ, ರೂಲ್ ಆಫ್ ಲಾ ಅಂತಂದ್ರೆ ಎಲ್ಲರೂ ಈಕ್ವಲ್ ಬಿಫೋರ್ ದ ಲಾ, ಆಲ್ ಆರ್ ಈಕ್ವಲ್ ಬಿಫೋರ್ ದ ಲಾ ಅಂತ ಇದೆ ಸರ್. ಇದರಲ್ಲಿ ಅವರು ಇವರು ಆ ಜಾತಿ ಈ ಜಾತಿ ಯಾವುದು ಬರೋದಿಲ್ಲ. ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಎಲ್ಲರೂ ಓದ್ಬೇಕು. ನಮ್ಮ ಸಂವಿಧಾನ ಹೇಳಿರೋದೇ ಅದನ್ನ. ಏನು ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಏನ್ ಬರ್ದಿದ್ದಾರೆ, ಆ ಜೀವನದ ಮೌಲ್ಯಗಳನ್ನ ಅದರಲ್ಲಿ ಬಹಳ ಅದ್ಭುತವಾಗಿ ಹೇಳ್ಕೊಂಡು ಹೋಗಿದ್ದಾರೆ. ಇದನ್ನ ಈಗ ಏನ್ ಮಾಡಿದ್ದಾರೆ, ಪ್ರೈಮರಿಯಿಂದನೇ ಹೇಳ್ಕೊಂಡು ಬರ್ತಾ ಇರೋದ್ರಿಂದ ಮಕ್ಕಳು ಅರ್ಥ ಮಾಡ್ಕೋಬೇಕು. ಅದನ್ನ ಅರ್ಥ ಮಾಡ್ಕೊಂಡು ನಾವು ಓದ್ಬೇಕು, ನಾವು ಚೆನ್ನಾಗಿರ್ಬೇಕು, ನಮ್ಮ ತಂದೆ ತಾಯಿ ನಾವು ಇನ್ನಷ್ಟು ಉನ್ನತ ಸ್ಥಾನದಲ್ಲಿ ನೋಡ್ಬೇಕು ಅಂತ ಅವರೇ ಅನ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡುತ್ತೆ ಸರ್. ಯಾರು ಹೇಳ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಹುಡುಗರಿಗಿಂತ ನಮ್ಮ ಹೆಣ್ಣು ಮಕ್ಕಳು ವಿದ್ಯಾಭ್ಯಾಸ ಮಾಡೋದ್ರಾಗ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹುಡುಗರಲ್ಲಿ ಎಲ್ಲೋ ಒಂದ್ ಕಡೆ ಕಾಲು ಎಳೆಯೋದು, ಎಲ್ಲೋ ಕೆಟ್ಟ ಚಟಗಳಿಗೆ ಬಲಿಯಾಗೋದು, ಇದೆಲ್ಲ ಮಾಡ್ತಾರೆ. ಇದೆಲ್ಲಾನು ತಂದೆ ತಾಯಿಗಳಿಂದಾನೇ ಅವರು ಒಂದು ದಾರಿ ತೋರಿಸಿದ್ರೆ ಮಾತ್ರ ಆಗುತ್ತೆ, ಇಲ್ಲಾಂದ್ರೆ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ. ಈಗ ನಿಮ್ಮ ಒಪಿನಿಯನ್, ಒಂದು ತಂದೆ ತಾಯಿ ಆದವರು ಯಾವ ತರ ಒಂದು ಮಾರ್ಗದರ್ಶನ ತೋರಿಸಿದ್ರೆ ಈ ತರ ನೀವು ದೊಡ್ಡ ಎಮ್ಮರವಾಗಿದ್ದೀರಾ, ಈಗ ಈ ತರ ಆಗೋಕ್ ಸಾಧ್ಯ? ಸರ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ಈಗ ಜನರೇಷನ್ ಬಹಳ ಬದಲಾಗಿದೆ ಸರ್. ಖಂಡಿತ ಹಳೆ ಜನರೇಷನ್ ಹೋಗ್ಬಿಟ್ರೆ ನಮ್ಮ ಅಂದ್ರೆ ಓದಿರೋ ಸಂಖ್ಯೆ ಬಹಳ ಕಡಿಮೆ ಇದೆ, ತೀರಾ ಕಡಿಮೆ ಇದೆ. ಅದೇ ಈಗಿನ ಜನರೇಷನ್ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಇದೆ. ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಯಾರು ಹೇಳ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ನೋಡಬಹುದು, ಈಗ ನಾವು ಬರ್ತಿರೋ ಎಕ್ಸಾಮ್ ಅಲ್ಲಿ 10,000 ಜನ ಅಪ್ಲಿಕೇಶನ್ ಹಾಕಿದ್ದಾರೆ. ಇದನ್ನೇ ಕಾಂಪಿಟೇಷನ್ ಅಂತ ಕರೆಯೋದು ಸರ್. 10,000 ಜನ ಎಕ್ಸಾಮ್ ತಗೋಬೇಕು ಅಂತ ಅನ್ಸಿದ್ದಾರೆ ಅಂತಂದ್ರೆ ಅವ್ರಿಗೂ ಎಲ್ಲೋ ಒಂದ್ ಕಡೆ ನಾವು ಏನೋ ಒಂದು ಮಾಡ್ಬೇಕು ಅನ್ನೋ, ಸಾಧನೆ ಮಾಡ್ಬೇಕು ಅನ್ನೋಂತ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಈಗ ಯಾರಿಗೂ ಹೇಳ್ಕೊಡ್ಬೇಕು ಅಂತ ಇಲ್ಲ ಸರ್. ಅಂದ್ರೆ ನಮ್ಮ ತಂದೆ ತಾಯಿ ಕಾಲದಲ್ಲಿ ಬಹುಶಃ ಓದೋದಕ್ಕೆ ತುಂಬಾ ಕಷ್ಟ ಇತ್ತು. ಈಗ ಆ ರೀತಿ ಯಾವ್ದು ಇಲ್ಲ, ಬಹಳ ಬದಲಾಗಿದೆ. ಹಂಗಾಗಿ ತಂದೆ ತಾಯಿ ಹೇಳಲಿಲ್ಲ ಅಂದ್ರೂ ಮಕ್ಕಳಿಗೆ ಆಟೋಮೆಟಿಕ್ ಆಗಿ ಬರುತ್ತೆ. 1ರಿಂದ 10ನೇ ಕ್ಲಾಸ್ ವರ್ಗೂ ಹೇಳ್ಕೊಡ್ಬಹುದು ತಂದೆ ತಾಯಿ. ಅದಾದ್ಮೇಲೆ ಅವ್ರವ್ರಿಗೆ ಒಂದು ಜವಾಬ್ದಾರಿಯಿಂದ ಮಾಡ್ಬೇಕು ಅನ್ನೋದು ಅವ್ರ ಮನಸ್ಸಿಗೆ ಬರ್ಬೇಕು, ಒಂದು ಎಮ್ಮರವಾಗಿ ಬೆಳೀತಾರೆ. ಯಾಕಂದ್ರೆ ನೀವು ನೆಕ್ಸ್ಟ್ ಒಂದು ನ್ಯಾಯಾಧೀಶರಾಗಿ ಒಂದು ನ್ಯಾಯಸ್ಥಾನದಲ್ಲಿ ಒಂದು ಪೀಠದಲ್ಲಿ ಕುತ್ಕೊಂತಾ ಇದ್ದೀರಾ. ಸರ್ ಕಾಲ್ನಡಿಯಲ್ಲಿ ಯಾವ್ಯಾವ ತರ ನ್ಯಾಯ ಒದಗಿಸ್ಬೇಕು ಅಂತ ಇದೆ, ಆ ನ್ಯಾಯ ಅಂತೂ ಖಂಡಿತವಾಗ್ಲೂ ಸಿಗುತ್ತೆ ಸರ್. ಪ್ರಾಮಾಣಿಕವಾಗಿ ಅದ್ರಲ್ಲಿ ಯಾವುದೇ ಏರುಪೇರು ಮಾಡೋಕ್ಕಾಗೋದೂ ಇಲ್ಲ. ಏನ್ ನ್ಯಾಯ ಇದೆ ಅದಂತೂ ತಲುಪಿಸುವಂತ ಜವಾಬ್ದಾರಿ ನನ್ನ ಮೇಲೆ ಇರುತ್ತೆ. ಅದನ್ನ ನಾನು ಪ್ರಾಮಾಣಿಕವಾಗಿ ಮಾಡ್ಕೊಂಡು ಹೋಗ್ತೇನೆ ಸರ್. ಇಷ್ಟೊತ್ತು ನಾವು ಸಂದರ್ಶನದಲ್ಲಿ ಮಾತಾಡಿದಕ್ಕೆ ಮೇಡಮ್ ಅವರಿಗೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್.